ನಮಸ್ಕಾರ. ಮೈಸೂರು ಬೆಳಬೆಳಗ್ಗೆನೇ ರೆಡಿ ಆಗ್ಬಿಟ್ಟು ನಾನು ನಮ್ಮ ಹುಡುಗಿ ನನ್ನ ತಮ್ಮ ಬೆಟ್ಟದ ಬೆಟ್ಟ ಹತ್ತದ ಅಂತ ಹೋಗ್ತಿದ್ದೋ. ಅಲ್ಲೋಗಿ ನೋಡಿದ್ವಿ, ಅಷ್ಟೇನು ಜನ ಇರಲಿಲ್ಲ ಬೆಳಬೆಳಗ್ಗೆ ಆಗಿರೋದ್ರಿಂದ. ಕ್ಲೈಮೇಟ್ ಚೆನ್ನಾಗಿತ್ತು ಮಾತ್ರ. ನೋಡ್ತಿದ್ರಲ್ಲ ಯಾವ ಥರ ಕ್ಲೈಮೇಟ್ ಐತೆ ಅಂತ. ಒಳ್ಳೆ ವೆದರ್ ಇತ್ತು ಕಣ್ರಿ ಮಾತ್ರ ಹತ್ತಕ್ಕೆ. ಹಾಗೆ ಬೆಳಬೆಳಗ್ಗೆನೇ ಮೈಸೂರು ಮಹಾರಾಜರು ಹೋಗಿದ್ರಂತೆ. ಅದೇ ಟೈಮ್ ನಾವು ಬರ್ಬೇಕಾದ್ರೆ ಕರೆಕ್ಟಾಗಿ ಮಹಾರಾಜರು ಸಿಕ್ಕಿದ್ರು. ಹಾಗೆ ಅವ್ರ ಜೊತೆ ಒಂದು ವೀಡಿಯೋ ಮಾಡ್ಕೊಂಡೆ. ನೋಡಿದ್ರೆ ಯಾವ ಥರ ರೆಸ್ಪಾನ್ಸ್ ಮಾಡಿದ್ರು ಅಂತ. ಹಾಗೆ ವೀಡಿಯೋ ಮಾಡ್ಕೊಂಡು ನಾವು ಹತ್ಬೇಕಾದ್ರೆ ನಾನಂತೂ ಫುಲ್ಲು ಬೆವ್ತು ಹೋಗಿದ್ದೀನಿ ಗುರು. ಶರ್ಟ್ ಎಲ್ಲ ಫುಲ್ಲು ಒದ್ದೆ ಆಗ್ಬಿಟ್ಟೈತೆ. ವೆದರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಇಬ್ಬನಿ, ಯಾವ ಕಡೆ ನೋಡಿದ್ರು ಆ ಕಡೆ ಏನೂ ಕಾಣ್ತಾನೆ ಏನಿಲ್ಲ ಗುರು. ಅಷ್ಟು ಚೆನ್ನಾಗಿತ್ತು ವೆದರ್ ಮಾತ್ರ. ಹತ್ತಕ್ಕೂ ಅಷ್ಟೇ ಫುಲ್ಲು ಒಳ್ಳೆ ಚೆನ್ನಾಗಿತ್ತು. ಬಿಸಿಲಾದರೆ ಹತ್ತಕ್ಕಾಗಲ್ಲ. ಇನ್ನೊಂದೇನು ಅಂದರೆ ಅಲ್ಲಿ ಪಾಪ ಎಲ್ಲ ಎತ್ಕೊಬಂದು ಮಾರ್ತಾರೆ, ಅವ್ರಿಗೂ ಸಿಕ್ಕಾಪಟ್ಟೆ ಕಷ್ಟ. ಅದೆಲ್ಲ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟು ದರ್ಶನಕ್ಕೆ ಅಂತ ಹೋದೋ. ನೋಡ್ಕೊಳ್ಳಿ, ಇಲ್ಲಿಂದನೇ ದರ್ಶನ ಮಾಡಿಸ್ತಾ ಇದ್ದೀನಿ, ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅಂತೆ. ಅದಾದಮೇಲೆ ಇಲ್ಲಿ ಆ ಕಾಲದಲ್ಲಿ ರುಬ್ಬಕಲ್ಲು ಎಲ್ಲ ತಂದವ್ರೆ. ಅದು ಹೆಂಗೆ ತಂದರು ಅಂತಲೇ ಗೊತ್ತಿಲ್ಲ ಗುರು. ಅಷ್ಟು ಚೆನ್ನಾಗಿ ಕಟ್ಟವ್ರೆ ದೇವಸ್ಥಾನ ಆ ಕಾಲದಲ್ಲೇ. ಈ ಕಾಲದಲ್ಲಂತೂ ಕಟ್ಟೋಕ್ಕಾಗಲ್ಲ ಬಿಡಿ. ಹಂಗೆ ಇಲ್ಲೊಂದು ಕೊಳ ಐತೆ. ಈ ಕೊಳದ ನೀರಂತೂ ಎಷ್ಟು ಸ್ವೀಟಾಗೈತೆ ಅಂದರೆ ಯಾವ ಫಿಲ್ಟರ್ ನೀರಿಗೂ ಕಮ್ಮಿ ಇಲ್ಲ ಗುರು, ಅಷ್ಟು ಚೆನ್ನಾಗೈತೆ. ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.